ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಸೇಡಂ ತಾಲೂಕಿನಲ್ಲಿ ಸಚಿವ ಡಾಕ್ಟರ್ ಶಾಣ್ಪ್ರಕಾಶ್ ಪಾಟೀಲ್ ಮಳೆ ಹಾನಿ ಪ್ರವಾಹ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ. ಸಂತ್ರಸ್ತರ ನೆರವಿಗೆ ಬರಬೇಕಾದ ಶಾಸಕರು ಅವರ ಪುತ್ರನ ಅಧಿಕಾರಕ್ಕಾಗಿ ಪರಿತಪಿಸುತ್ತಿದ್ದಾರೆ. ಜೆಡಿಎಸ್ ಮುಖಂಡ ರಾಜ್ ಪಟೇಲ್ ಆರೋಪ. ಸಾಯಿರಾಮ್ ಯುವಕ ಸಂಘ ಹಾಗೂ ಸಾಯಿರಾಮ್ ಮಹಿಳಾ ಸಂಘದ ವತಿಯಿಂದ 6ನೇ ವರ್ಷದ ದಾಂಡಿಯಾ ನೃತ್ಯ. ಕಲ್ಯಾಣ ಕರ್ನಾಟಕ ಕೋಗಿಲೆ ಆಡಿಷನ್ ಸೀಸನ್ 3. ಪ್ರಾದೇಶಿಕ ಆಯುಕ್ತರಿಂದ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ. ಈಗ ವಾರ್ತೆಗಳ ವಿವರ. ಮಳೆಯಿಂದ ಹಾನಿಯಾದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಅಧಿಕಾರಿಗಳು ಭೇಟಿ ನೀಡಬೇಕು. ಫೋಟೋ ತೆಗೆದುಕೊಂಡು ಹಾಕುವುದಲ್ಲ, ಜನರ ಕಷ್ಟಗಳನ್ನು ಆಲಿಸಿ ಸೂಕ್ತ ಕ್ರಮ ವಹಿಸಿ ತಕ್ಷಣವೇ ವರದಿ ಸಲ್ಲಿಸಿ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶಾಣ್ಪ್ರಕಾಶ್ ಪಾಟೀಲ್ ಹೇಳಿದರು. ಕಳೆದ 4-5 ದಿನಗಳಿಂದ ನಿರಂತರ ಮಳೆ ಸುರಿದ ಪರಿಣಾಮವಾಗಿ ಸೇಡಂ ತಾಲೂಕಿನ ಮಳಖೇಡ್ ಕಾಗಿಣಾ ನದಿ ಪ್ರವಾಹ ಉಂಟಾಗಿದ್ದು, ಮಳಖೇಡದ ಪ್ರವಾಹ ಪೀಡಿತ ಸ್ಥಳಗಳಿಗೆ ಸಚಿವ ಡಾಕ್ಟರ್ ಶಾಣ್ಪ್ರಕಾಶ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಳಖೇಡ್ ಕಾಗಿಣಾ ನದಿ ತೀರದ ಸಂಖೇಡ್ ತಾಂಡದ ಪ್ರತಿ ಮನೆಗಳಿಗೆ ಭೇಟಿ ನೀಡಿದ ಸಚಿವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಮಳಖೇಡದ ಕೋಲಿವಾಡ್, ದರ್ಗಾ ಕಾಲೋನಿ ಹಾಗೂ ಮಳಖೇಡ್ ಕಾಲೋನಿ ರಸ್ತೆ, ಹಳ್ಳ ಹಾಗೂ ಕಾಗಿಣಾ ನದಿ ತೀರದ ಪ್ರದೇಶಗಳಲ್ಲಿನ ಮನೆಗಳಿಗೆ ಭೇಟಿ ನೀಡಿ ಸೂಕ್ತ ಕ್ರಮ ವಹಿಸುವಂತೆ ತಾಲೂಕಾಡಳಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗಾಗಲೇ ಕಾಳಜಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಪಂಚಾಯತ್ ಅಧಿಕಾರಿಗಳು ಪ್ರವಾಹ ಪೀಡಿತರನ್ನು ಗುರುತಿಸಿ ನಿಗಾ ವಹಿಸಬೇಕು. ಕಾಗಿಣಾ ನದಿ ಪಾತ್ರದ ಸ್ಥಳದಲ್ಲಿ ಜನ ಜಾನುವಾರುಗಳು ಇಳಿಯದಂತೆ ಪೊಲೀಸರು ಹಾಗೂ ಅಧಿಕಾರಿಗಳು ಎಚ್ಚರಿಕೆ ನೀಡಿ ಡಂಗುರ ಹೊಡಿಸಲು ಸಚಿವ ಡಾಕ್ಟರ್ ಶಾಣ್ಪ್ರಕಾಶ್ ಪಾಟೀಲ್ ಸೂಚಿಸಿದರು. ಇನ್ನು ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದ ವಿವಿಧ ಗ್ರಾಮಗಳಿಗೆ, ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕಾಡಳಿತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅತಿವೃಷ್ಟಿಯಿಂದ ಹಾನಿಯಾದ ಮನೆಗಳ ಪಟ್ಟಿ ಮಾಡಿ ವರದಿ ಸಲ್ಲಿಸುವಂತೆ ತಾಕೀತು ಮಾಡಿ ಸಾರ್ವಜನಿಕರಿಗೆ ಮಳೆಯಿಂದ ಆದ ಹಾನಿಯ ಬಗ್ಗೆ ನಿಗಾ ಇಟ್ಟು ವರದಿ ಬರೆದುಕೊಳ್ಳಿ ಎಂದು ಖಡಕ್ ಸೂಚನೆ ನೀಡಿದರು. ಸೇಡಂ ತಾಲೂಕಿನ ಬೀರ್ನಳ್ಳಿ, ಮೀನಹಾಬಾಳ್, ಯಡ್ಗಾ, ಕುಕ್ಕುಂದ, ಕಾಚೂರ್ ಗ್ರಾಮ ಸೇರಿದಂತೆ ಇನ್ನು ಅನೇಕ ಅತಿವೃಷ್ಟಿಯಿಂದ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರ ಮಾತುಗಳನ್ನು ಆಲಿಸಿದರು. ಪ್ರವಾಹದ ಹಾನಿ ಪರಿಶೀಲನೆ ನಡೆಸಿ ಯಾವ ಗ್ರಾಮಗಳಲ್ಲಿ ಇರುವುದಕ್ಕೂ ಮನೆ ಇರುವುದಿಲ್ಲ, ಅಂತಹ ಗ್ರಾಮಸ್ಥರಿಗೆ ಮನೆ ಕಲ್ಪಿಸಿ ಪಂಚಾಯತ್ ಕಡೆಯಿಂದ ವ್ಯವಸ್ಥೆ ಮಾಡಲಾಗುವುದು ಎಂದು ಸಚಿವ ಡಾಕ್ಟರ್ ಶಾಣ್ಪ್ರಕಾಶ್ ಅಭಯ ನೀಡಿದರು. ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸೂಕ್ತ ಆಹಾರ ಸಾಮಗ್ರಿಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುವಂತೆ ಸಹಾಯಕ ಆಯುಕ್ತರಿಗೆ ಹಾಗೂ ತಹಶೀಲ್ದಾರರಿಗೆ ತಿಳಿಸಿದರು. ಭೀಮಾ ನದಿ ಪ್ರವಾಹದಿಂದ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಸಂತ್ರಸ್ತ ಕುಟುಂಬಗಳ ನೆರವಿಗೆ ಬರಬೇಕಾದ ಶಾಸಕರು ಅವರ ಪುತ್ರನ ಅಧಿಕಾರಕ್ಕಾಗಿ ಪರಿತಪಿಸುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ರಾಜ್ ಪಟೇಲ್ ಆರೋಪಿಸಿದ್ದಾರೆ. ಈ ಕುರಿತು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಳೆದ 1 ವಾರದಿಂದ ಕಲಬುರಗಿ ಜಿಲ್ಲೆಗೆ ಭೀಮಾ ನದಿ ಕಂಟಕವಾಗಿ ಕಾಡುತ್ತಿದೆ. ಅದರಲ್ಲೂ ಅಫಜಲ್ಪುರ ತಾಲೂಕಿನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿ ಜನ ತತ್ತರಿಸಿ ಹೋಗಿದ್ದಾರೆ.
ಜನರ ನೆರವಿಗೆ ಬರಬೇಕಾದ ಶಾಸಕ ಎಂವೈ ಪಾಟೀಲ್ ಹಾಗೂ ಅವರ ಪುತ್ರ ಅರುಣ್ ಕುಮಾರ್ ಪಾಟೀಲ್ ಅವರು ತಮ್ಮ ಅಧಿಕಾರಕ್ಕಾಗಿ ಹಪಾಪಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಮಂಡಳಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ಹಾರತುರಾಯಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಇವರುಗಳಿಗೆ ಜನರಿಗಿಂತಲೂ ಅಧಿಕಾರವೇ ಮುಖ್ಯ ಎಂಬುದು ಅವರ ನಡತೆಯಿಂದ ಸ್ಪಷ್ಟವಾಗುತ್ತದೆ ಎಂದು ಕಿಡಿಕಾರಿದ್ರು. ಮಳೆಯಿಂದ ಹಾನಿಗೊಳಗಾದ ಇನ್ನೂ ಕೆಲವರಿಗೆ ಪರಿಹಾರ ಸಹ ದೊರೆತಿಲ್ಲ. ನಮ್ಮ ಶಾಸಕರು ಬೆಂಗಳೂರಿನಲ್ಲಿರುವ ರಾಜ್ಯ ನಾಯಕರ ಮನೆಗಳಿಗೆ ಓಡಾಡೋದು ಬಿಟ್ಟು ನಮ್ಮ ಜನರ ಸಮಸ್ಯೆ ಆಲಿಸಬೇಕು. ನಮ್ಮ ಮತದಾರರು ಸಹ ಮತದಾನದ ಸಮಯದಲ್ಲಿ ಜನಸೇವೆ ಮಾಡುವ ನಾಯಕರನ್ನು ಆಯ್ಕೆ ಮಾಡಬೇಕು ಎಂದು ಮತದಾರರಿಗೆ ಸಲಹೆ ನೀಡಿದರು. ನಮಸ್ಕಾರ. ಗುಲ್ಬರ್ಗ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಸರಡಗಿ ಗ್ರಾಮದಲ್ಲಿ ನೀರು ತುಂಬಿ ಹರಿತಾ ಇದೆ. ಜನರು ಕಷ್ಟದಾಗಿದ್ದಾರೆ. ಇವರು ಎಂಐ ಪಾಟೀಲ್ ಸಾಹೇಬರು ಮತ್ತು ಅವ್ರ ಮಗ ಅರುಣ್ ಕುಮಾರ್ ಪಾಟೀಲ್ ಅವರು ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಹೋಗಿ ಭೇಟಿಯಾಗಿ ಸನ್ಮಾನ ಮಾಡಿದ್ದಾರೆ. ಯಾಕಂದರೆ ಅವರಿಗೊಂದು ಹುದ್ದೆ ಕೊಟ್ಟಿದ್ದಾರೆ. ಅದರ ಸಲ ಇಲ್ಲಿ ಜನರು ಸಾಯ್ತಾ ಇದ್ದಾರೆ. ಅದು ಬಿಟ್ಟು ಜನರು ನಡಬರ್ಕ್ ಹೋಗ್ತಾ ಇಲ್ಲ. ಇವರು ಯಾಕೆ ಜನರು ಇವರು ಮತ ಹಾಕಿ ಗೆಲ್ಲಿಸಿಲ್ಲ, ಹಾಕಿದಕ್ಕೆ ತಪ್ಪಿಗ ಇವತ್ತು ಇವರಿಗೆ ಹುದ್ದೆ ಸಿಕ್ಕಿದಂತೆ ಇವರು ಹೋಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಅದೇ ಜನರ ಮುಂದೆ ಹೋಗಿ ಅವ್ರ ಕಷ್ಟ ಕೇಳಿದಂದ್ರೆ ಎಷ್ಟು ಖುಷಿ ಆಗ್ತಿತ್ತು ಅವರಿಗೆ. ಇವ್ರಿಗೆ ಗಮನಕ್ಕಿಲ್ಲ, ಎಷ್ಟು ಪರದಾಡ್ತಾ ಇದ್ದಾರೆ ಅವ್ರ ಜನರು. ಇವ್ರಿಗೆ ಹೇಳಿದ್ರೆ ಏನಾಗ್ತದ, ಕೆಲಸ ಮಾಡಲ್ಲ ಇವರು. ಯಾರೇ ಧ್ವನಿ ಎತ್ತರ ಅಂದ್ರೆ ಅವ್ರಿಗೆ ಹೇಳ್ತಾರ, ಅವ್ರು ಇವ್ರು ಈ ತರ ಮಾಡಿದಾರ, ಅವ್ರು ಆ ತರ ಮಾಡಿದಾರ ಅಂತ ಹೇಳ್ತಾರ. ತಾವ್ ಕೆಲ್ಸಕ್ಕೆ ಕೊಟ್ಟಿದ್ದಾರೆ, ಜನರು ಒಂದು ಪೊಸಿಷನ್ ಇಂದ ಕೊಟ್ಟಿದ್ದಾರೆ, ಅದಕ್ಕೆ ಮಾಡ್ರಿ. ಮೊದಲ ಒಂದು ಇದು ಕೊಟ್ಟಿದ್ದಾರೆ, ನಿಮ್ಗ ಬೆಂಬಲ ಕೊಟ್ಟು ಗೆದ್ದಿಸಿ ಎಲ್ಲ ಮಾಡಿದ್ದಾರೆ. ಅದಕ್ಕೆ ನೀವು ಇದು ಬೆಂಬಲ ಕೊಡ್ರಿ, ಅವ್ರಿಗೆ ಹೋಗಿ ಸಮರ್ಥನೆ ಕೊಡ್ರಿ, ಆಶ್ವಾಸನೆ ಕೊಡ್ರಿ ಅವರಿಗೆ, ನಮ್ಮ ಕೈಲಿ ಹಿಂಗ್ ಏನಾಗ್ತೋ ಅದು ಮಾಡ್ತೇವೆ ಅಂತ. ಅದಕ್ಕೆ ಬಿಟ್ಟು ಇವರು ತಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳ ಬಳಿ ಹೋಗಿ ಸನ್ಮಾನ ಕೊಡ್ತಾ ಇದ್ದಾರೆ, ಸನ್ಮಾನ ಮಾಡ್ತಾ ಇದ್ದಾರೆ. ಯಾಕೆ ಜನರಿಗೆ ಗೊತ್ತಾಗಬೇಕೀಗ, ಮುಂದೆ ಬರೋ ದಿನಗಳಲ್ಲದೆ ಒಂದು ಸಾಮಾನ್ಯ ಮನುಷ್ಯಕ್ಕ ಓಟ್ ಹಾಕಿ ಗೆಲ್ಸಿರಲ್ಲ, ಅವ ಸಾಮಾನ್ಯ ಮನುಷ್ಯ ನಿಮ್ ಕೇಳ್ತಾನೆ. ಇಲ್ಲಂದ್ರೆ ಇವ್ರು ಇದೇ ತರ ಮಾಡ್ತಾರೆ. ರಾಜಕಾರಣದವರು ದೊಡ್ಡ ದೊಡ್ಡ ಮನೇಲಿ ಕೂತ್ಕೊಂಡು ಅವರು ಏನದ ಅವ್ರ ಪರಿಹಾರ ಮಾಡ್ಕೋತಾರ. ಅದಕ್ಕೆ ಬಿಟ್ಟು ಮತ್ತೆ ಏನ್ ಮಾಡಲ್ಲ, ಜನರು ಪರಿಹಾರ ಮಾಡಲ್ಲ ಇವರು. ಅದ್ರ ಸಲ ಕೇಳ್ತಾ ಇದೀನಿ, ಜನರಿಗೆ ಹೇಳ್ತಾ ಇದೀನಿ, ತಾವು ಒಳ್ಳೆ ರೀತಿಯಿಂದ ಮುಂದೆ ತಮ್ಮ ಮತ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಗೆಲ್ಲಿಸ್ರಿ. ಯಾಕಂದ್ರೆ ಅವನೇ ನಿಮ್ ಬಂದು ಕೆಲಸ ಮಾಡ್ತಾನೆ. ಇಲ್ಲಂದ್ರೆ ಇವ್ರು ಇದೇ ತರ ಮಾಡ್ಕೋತಿರ್ತಾರೆ. ಅದಕ್ಕೆ ಬಿಟ್ಟು ಮತ್ತೇನ್ ಮಾಡೋದು ಇವರು. ಇಷ್ಟೇ ಹೇಳ್ತಾ ಇದೀನಿ, ದಯಮಾಡಿ ತಮ್ಮ ಓಟಿಗೆ ಮತ್ ಬರೋ ದಿನಗಳಿಂದ ಯೂಸ್ ಮಾಡ್ಕೋರಿ. ಯೂಸ್ ಮಾಡ್ಕೊಂಡಿಲ್ಲಲ್ಲ, ಇವ್ರು ಇದೇ ತರ ಮಾಡಿ ತಮ್ಮ ಪೊಸಿಷನ್ ಸಲಕ ಇವ್ರು ಅದೇ ಮಾಡ್ಕೊತ ಕೂಡ್ತಾರ. ಕೆಲಸ ಮಾಡಲ್ಲ ಇವರು. ನೇರವಾಗಿ ರೋಡಿ ಏಳಿ ಕೆಲಸ ಮಾಡ್ತಾರಲ್ಲ, ಅದೇ MLA ಕ್ಯಾಂಡಿಡೇಟ್, ಅದೇ ಜನಪರ ಲೀಡರ್ ಅಂತ ಹೇಳ್ತೀನಿ. ದಸರಾ ಹಬ್ಬದ ಪ್ರಯುಕ್ತ ಸಾಯಿರಾಮ್ ನಗರದ ವಿಎಲ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಸಾಯಿರಾಮ್ ಯುವಕ ಸಂಘ ಹಾಗೂ ಸಾಯಿರಾಮ್ ಮಹಿಳಾ ಸಂಘದ ವತಿಯಿಂದ 6ನೇ ವರ್ಷದ ದಾಂಡಿಯಾ ನೃತ್ಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದಸರಾ ಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿರುವ ಸಾಯಿರಾಮ್ ನಗರದಲ್ಲಿ ಹಮ್ಮಿಕೊಂಡಿದ್ದ 6ನೇ ವರ್ಷದ ದಾಂಡಿಯಾ ಕಾರ್ಯಕ್ರಮಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರಾದ ಮಹೇಶ್ ಹೊಸೂರ್ಕರ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಅಂಬಾಭವಾನಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಸಾಯಿರಾಮ್ ಸಂಘದ ವತಿಯಿಂದ ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಲಾಯಿತು. ನಂತರ ಗಣ್ಯರು ದಾಂಡಿಯಾ ನೃತ್ಯ ಪ್ರದರ್ಶಿಸುವ ಮೂಲಕ ದಾಂಡಿಯಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಾಜಿ ಉಪಮಹಾಪೌರ ಮಹೇಶ್ ಹೊಸೂರ್ಕರ್ ಹಾಗೂ ಕಾಂಗ್ರೆಸ್ ಮುಖಂಡ ಅಭಿಷೇಕ್ ಪಾಟೀಲ್ ಮಾತನಾಡಿದರು.
ವಾರ್ಡ್ ನಂಬರ್ 50 ನಮ್ಮ ವಾರ್ಡ್ ನಂಬರ್ 55ರ ಸಾಯಿರಾಮ್ ನಗರ್ ಬಡಾವಣೆಯಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ದಾಂಡಿಯಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಾರಿ 6ನೇ ವರ್ಷದ ಈ ಒಂದು ದಾಂಡಿಯಾ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವು ಇಲ್ಲಿ ಒಂದು ದಾಂಡಿಯಾ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿ ಪ್ರತಿ ವರ್ಷ ಇಲ್ಲಿ ನಮ್ ಬಡಾವಣೆಯ ಜನರು ನಾವು ಮೊದಲು ನೋಡ್ತಾ ಇದೀವಿ, ನಮ್ಮ ಬಡಾವಣೆ ಜನರು ಬೇರೆ ಬೇರೆ ಕಡೆ ಹೋಗಿ ದಾಂಡಿಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾವು ಆಗ ವಿಚಾರ ಮಾಡಿದ್ವಿ, ನಾವೇ ಯಾಕೆ ನಮ್ಮ ಬಡಾವಣೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋ ಮೂಲಕ ನಮ್ಮ ಒಂದು ಬಡಾವಣೆಯಲ್ಲ ಇರ್ತಕ್ಕಂತ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ನಾವು ಇಲ್ಲೇ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂತ ಒಂದು ವಿಚಾರವನ್ನು ಎಲ್ಲಾ ಯುವಕ ಸಂಘದ ಜೊತೆ ಸೇರಿ ಈ ಒಂದು ವಿಚಾರವನ್ನು ಮಾಡಿದಾಗ ಎಲ್ಲರೂ ಈಗ ಹೌದು ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ಎಲ್ಲರೂ ಹೇಳಿದಾಗ ನಾವು ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಮಗೆ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಿನ ಸಂತೋಷದ ವಿಷಯ ಅನ್ನೋದು, ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಅನ್ನೋದು ಯಾವುದೇ ಒಂದು ವಿಚಾರ ಮಾಡದೆ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದು ನಮಗೆ ಎಲ್ಲಕ್ಕಿಂತ ದೊಡ್ಡ ಖುಷಿ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ. ಅದಕ್ಕಾಗಿ ನಾವು ಪ್ರತಿ ವರ್ಷ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ತಾಯಿ ಅಂಬಾಭವಾನಿ ಆಶೀರ್ವಾದ ಮಾಡಿದ್ರೆ ಮುಂದೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತು ಹೇಳಿ ಎಲ್ಲಾ ಜನರಿಗೆ, ನಮ್ಮ ಎಲ್ಲಾ ಬಡಾವಣೆ ಜನರಿಗಿರ್ಬೋದು, ನಗರ ಜನರು ಎಲ್ಲರಿಗೂ ಕೂಡ ಇವತ್ತು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಮಹೇಶ್ ಹೊಸೂರ್ಕರ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿವಸ ಆರನೇ ದಿವಸ ನಾವು ದಸರಾದ 6ನೇ ದಿವಸದಿಂದ ಗುಲ್ಬರ್ಗ ನಮ್ದು ವಾರ್ಡ್ ನಂಬರ್ 55 ಅಲ್ಲಿ ಮಹೇಶ್ ಹೊಸೂರ್ಕರ್ ವಾರ್ಡ್ಗೆ ಸತತವಾಗಿ 6 ವರ್ಷದಿಂದ ಇಲ್ಲಿ ದಾಂಡ್ಯಾ ನಡೆಸ್ತಾ ಇದ್ದಾರೆ. ಏನಂತಲ್ಲ, ಅವರು ಮಹೇಶ್ ಅವರು ಸ್ವಂತ ಅವ್ರ ಇದ್ರಲಿಂದ ಎಲ್ಲ ಹಿರಿಯ ಮಂದಿಗೆ ಒಂದು ದಸರಾ ದಿನದಿಂದ ಅವರಲ್ಲಿ ಇದ್ರಾಗ ನಮ್ದು ಅವ್ರ ವಾರ್ಡ್ದಾಗ ದೇವಿ ಕುಂದಿರ್ಸ್ತಾರ. ಅಲ್ಲೂ ದೇವಿದಾಗ ನಮ್ಮ ತಂದೆಯವರು ಶಾಸಕರು ಅಲ್ಲಂಪ್ರ ಪಾಟೀಲ್ ಅವರು ಬಂದಿದ್ರು. ಅಲ್ಲಿ ಇವತ್ತಿನ ದಿವಸ ಅವರು ಬಸವ ಕಲ್ಯಾಣ ಹೋಗಿದ ಕಾರಣ ಇವತ್ತು ನಾವು ಬಂದಿದ್ದೇವೆ. ಇಲ್ಲೇನು VL ಪಾಟೀಲ್ ಕಲ್ಯಾಣ ಮಂಟಪದಾಗ ಅದ್ದೂರಿಯಾಗಿ ಸತತವಾಗಿ 6 ವರ್ಷ ದಸರಾ ಕಾರ್ಯಕ್ರಮ ನಡೆದ ಏರಿಯಾ ಜನರು ಎಲ್ಲರೂ ಒಂದು ಖುಷಿಯಿಂದ 6ನೇ ವರ್ಷ ಏನು ಒಂದು ಏರಿಯಾದವ್ರಿಗೆ ಒಂದೇನು ಎಂಟರ್ಟೈನ್ಮೆಂಟ್ ಆಗುತ್ತದ, ಎಲ್ಲರಿಗೆ ಒಗ್ಗೂಡಿಸಿ ಹೋಗಿ ಏರಿಯಾದವ್ರಿಗೆ ಹಿಡ್ಕೊಂಡು ಹೋಗ್ಬೇಕಂತ ಏನು ಒಂದು ಒಗ್ಗೂಟಾಗಿ ಒಂದು ನಮ್ಮ ದಸರಾ ಉತ್ಸವ ಮಾಡ್ಬೇಕಂತ ಅದು ಒಂದು ಒಳ್ಳೆ ಆಲೋಚನೆ ಇದೆ. ಇದೇ ರೀತಿ ಅವರು ಪ್ರತಿ ವರ್ಷ ನಡೆಸ್ಕೋಬೇಕಂತ ದೇವಿ ಚಾಮುಂಡೇಶ್ವರಿ ಪೂಜಾ ಅಂಬಾಭವಾನಿಯವರು ಅವ್ರಿಗೆ ಹಂಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಎಲ್ರಿಗೂ ನಮ್ಮ ನಾಡಿನ ಗುಲ್ಬರ್ಗ ಸಮಸ್ತ ಜನರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯ ಕೋರುತ್ತೀನಿ. ಈ ಸಂದರ್ಭದಲ್ಲಿ ರವಿ ಪೂಜಾರಿ, ರಾಘವೇಂದ್ರ ವಗ್ಗಿ, ಶ್ರೀನಿವಾಸ್ ಕಠಾರೆ, ಶ್ರೀಧರ್ ರೆಡ್ಡಿ, ವೀರೇಶ್ ಗುತ್ತೇದಾರ್, ಶ್ವೇತಾ ಸರಾಫ್, ಅಶ್ವಿನಿ ನಾಗರೆಡ್ಡಿ, ವೈಭವ್ ಹೊಸೂರ್ಕರ್ ಸೇರಿದಂತೆ ಸಾಯಿರಾಮ್ ಯುವಕರ ಸಂಘದ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಲ್ಯಾಣ ಕರ್ನಾಟಕ ಕೋಗಿಲೆ ಆಡಿಷನ್ ಸೀಸನ್ 3 ಪ್ರಾದೇಶಿಕ ಆಯುಕ್ತರಿಂದ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಕೋಗಿಲೆ ಆಡಿಷನ್ ಸೀಸನ್ 3 ಹಾಗೂ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ತಮ್ಮ ಛಾಪು ಮೂಡಿಸಿ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಅವರಿಗೆ ಅಭಿನಂದಿಸಿದರು.
ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಗುರು ಬಂಡಿ ಅವರ ನೇತೃತ್ವದಲ್ಲಿ ಜರುಗಿದ ಕಲ್ಯಾಣ ಕರ್ನಾಟಕ ಕೋಗಿಲೆ ಆಡಿಷನ್ ಸೀಸನ್ 3 ಹಾಗೂ ಕನ್ನಡ ಪ್ರಭ ದಿನಪತ್ರಿಕೆ ಮತ್ತು ಸುವರ್ಣ ನ್ಯೂಸ್ ನಡೆಸಿರುವ ಎಮಿನೆಂಟ್ ಎಂಜಿನಿಯರ್ 2025 ಇಂಜಿನಿಯರ್ ಕ್ಷೇತ್ರದ ಸಾಧಕ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಅವರ ಅಭಿನಂದನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ವೇದಿಕೆ ಮೇಲಿರುವ ಗಣ್ಯರನ್ನು ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಸನ್ಮಾನಿಸಲಾಯಿತು. ಬಳಿಕ ಎಮಿನೆಂಟ್ ಎಂಜಿನಿಯರ್ 2025 ಇಂಜಿನಿಯರ್ ಕ್ಷೇತ್ರದ ಸೇವಾ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಅವರನ್ನು ಹೂವಿನ ಮಾಲೆಯನ್ನು ಹಾಕಿ ಶಾಲು ಹೊದಿಸಿ ಅದ್ದೂರಿಯಾಗಿ ಸನ್ಮಾನಿಸಿದರು. ನಂತರ ಕಲ್ಯಾಣ ಕರ್ನಾಟಕ ಕೋಗಿಲೆ ಆಡಿಷನ್ 3ರ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳು ಹಾಡು ಹಾಡುವ ಮೂಲಕ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದರು. ತೀರ್ಪುಗಾರರು ವೇದಿಕೆಯ ಮೇಲೆ ಕುಳಿತು ಕಲಾವಿದರ ಹಾಡುಗಳನ್ನು ವೀಕ್ಷಿಸಿ ಕಲಾವಿದರಿಗೆ ಅಂಕಗಳನ್ನು ನೀಡಿದರು. ಬಳಿಕ ಕಾಂಗ್ರೆಸ್ ಮುಖಂಡ ಹಾಗೂ ಸುರೇಶ್ ಎಲ್ ಶರ್ಮಾ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರು ಎಮಿನೆಂಟ್ ಅವಾರ್ಡ್ ಅನ್ನು ಅನೌನ್ಸ್ ಮಾಡಿ ಅಲ್ಲಿ ಒಂದು ಸಮಾರಂಭ ಹಮ್ಮಿಕೊಂಡಿದ್ದರು. ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರು ನನ್ನ ಸೇವೆಯನ್ನು ಗುರುತಿಸಿ ಅವರು ನನಗೆ ಎಮಿನೆಂಟ್ ಇಂಜಿನಿಯರ್ ಅವಾರ್ಡ್ಗೆ ಸೆಲೆಕ್ಟ್ ಮಾಡಿ ನನ್ನನ್ನು ಆಹ್ವಾನಿಸಿದರು. ಅದಕ್ಕೆ ನಾನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಎಲ್ಲ ವೃಂದವರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಆ ಒಂದು ಅವಾರ್ಡ್ ಸ್ವೀಕರಿಸಿ ನಾನು ಇವತ್ತು ಗುಲ್ಬರ್ಗ ಆಗಮಿಸಿ ಕಲಬುರಗಿ ಬಂದಿದ್ದೆ. ನಮ್ಮ ಗುರು ಬಂಡಿಯವರು ಸರ್ ಫಸ್ಟ್ ಇಲ್ಲಿ ನೀವು ನಮ್ಮ ಪ್ರೋಗ್ರಾಮ್ ಬಂದು ಹೋಗ್ಬೇಕು ಅಂತೇನಪ್ಪ ನನಗೆ ಆಹ್ವಾನ ಪ್ರೀತಿ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ಬಂಡಿಯವ್ರದ್ದು ನಮ್ಮದು ಬಹಳ ಆತ್ಮೀಯವಾದ ಒಂದು ಫ್ರೆಂಡ್ಶಿಪ್ ಇದೆ. ಅದಕ್ಕೆ ನಾನು ಬಂದು ಸ್ವೀಕಾರ ಮಾಡಿದ್ದೀನಿ. ನಾನು ಗುರು ಬಂಡಿಯವರಿಗೆ ಏನಪ್ಪ ಅಂದ್ರೆ ಧನ್ಯವಾದಗಳು ಸಲ್ಲಿಸ್ತೀನಿ. ಮುಂದೆ ಈ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 3 ಇವತ್ತು ಏನಪ್ಪ ಅಂದ್ರೆ ಎಡಿಷನ್ ಇದೆ. ಅದಕ್ಕೆ ಸಾಕಷ್ಟು ಮಕ್ಕಳು ಇಲ್ಲಿ ಬಹುಶಃ ಬಂದಿದ್ದಾರೆ. ಇದೊಂದು ಅದ್ಭುತವಾದ ಕೆಲಸ ನಮ್ಮ ಗುರು ಬಂಡಿಯವರು ಮಾಡ್ತಾ ಇದ್ದಾರೆ. ಮಕ್ಕಳು ಇರ್ತಕ್ಕಂಥ ಪ್ರತಿಭೆ ಎಲ್ಲೆಲ್ಲೋ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಅದು ಗೊತ್ತಾಗೋದಿಲ್ಲ. ಅವರು ಗುರುತಿಸಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಗುರು ಬಂಡಿಯವರು. ಅವ್ರು ಯಾವುದೇ ಕೆಲಸ ಮಾಡೋದು, ಯಾವುದೇ ಕಾರ್ಯಕ್ರಮ ಮಾಡೋದು ಅರ್ಥಪೂರ್ಣವಾಗಿ ಅದು ಏನಪ್ಪ ಜನರಿಗೆ ಏನಪ್ಪ ಅಂದ್ರೆ ಒಳ್ಳೆಯದಾದಂಥ ಕೆಲಸಗಳು ಹಮ್ಮಿಕೊಂಡಿರ್ತಾರೆ. ಅದಕ್ಕೆ ಗುರು ಬಂಡಿಯವರು ಇದೇ ರೀತಿ ಒಳ್ಳೆಯ ಏನಪ್ಪ ಕೆಲಸಗಳನ್ನು ಮಾಡ್ತಾ ಇದ್ರಿ. ಒಳ್ಳೆ ಚಲನಚಿತ್ರಗಳನ್ನು ಕೂಡ ಅವರು ನಿರ್ಮಾಣ ಮಾಡಿ ನಮ್ಮ ಗುಲ್ಬರ್ಗ ಜಿಲ್ಲೆ ಹೆಸರನ್ನು ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಅವರಿಗೆ ಅವರ ತಂಡಕ್ಕೂ ಅವರಿಗೂ ಏನಪ್ಪ ಅಂದ್ರೆ ಶುಭ ಹಾರೈಸಿ ನಾನೊಂದು ಇಲ್ಲ. ಆದ್ರೆ ಇದು ಸೀಸನ್ 3 ವರೆಗೂ ಬಂದಿದೆ. ಇದು ಸೀಸನ್ 30 ವರೆಗೂ ಹೋಗ್ಲಿ ಅಂತ ನಾನು ಆ ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ, ತಾಯಿ ಅಂಬಾ ಭವಾನಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೂ ಈಗ ಎಮಿನೆಂಟ್ ಇಂಜಿನಿಯರಿಂಗ್ ಅವಾರ್ಡ್ ಅಂದ್ರೆ ಅದು ಸಾಮಾನ್ಯ ಅವಾರ್ಡ್ ಅಲ್ಲ. ಅದು ಒಂಥರ ನಮ್ಮ ಇಂಡಿಯಾದಲ್ಲಿ ಭಾರತ ರತ್ನ ಕೊಟ್ಟ ಹಾಗೆ ಕರ್ನಾಟಕದಲ್ಲಿ ಅದು ಎಮಿನೆಂಟ್ ಅವಾರ್ಡ್ ಅದು ನಮ್ಮ ಡಾಕ್ಟರ್ ಸುರೇಶ್ ಎಸ್ ಶರ್ಮಾ ಸರ್ ಅವರಿಗೆ ಸಿಕ್ಕಿದೆ. ಅವರಿಗೆ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ನಾನು ಕೋರಲು ಇಚ್ಛೆಪಡಿಸುತ್ತೇನೆ. ಹಾಗೂ ನಮ್ಮ ಗುರುಬಂಡಿ ಹಾಗೂ ಕರ್ನಾಟಕ ಸಂಘಟನಾ ವೇದಿಕೆ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗ್ರಾಮೀಣ ಎಲ್ಲ ಕಡೆಯಿಂದ ಬಂದು ಎಲ್ಲರೂ ಇಷ್ಟು ವರ್ಕ್ ಮಾಡಿದ್ದಾರೆ. ಅವರನ್ನು ಎಲ್ಲರನ್ನೂ ನಾನು ಕೃತಜ್ಞತೆಯನ್ನು ಕೋರಿ ಈ ಭಾಷಣವನ್ನು ಮುಗಿಸ್ತೀನಿ.
ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 3ರ ಸ್ಪರ್ಧಾಳುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಭೀಮಾ ಪ್ರವಾಹದಿಂದ ತತ್ತರಿಸಿರುವ ಕಲಬುರಗಿ ತಾಲೂಕಿನ ಪರ್ತಾಬಾದ್ ಸರಡ್ಗಿ ಗ್ರಾಮಕ್ಕೆ ರವಿವಾರ ಪ್ರಾದೇಶಿಕ ಆಯುಕ್ತೆ ಜಹಿರಾ ನಸೀಂ ಭೇಟಿ ನೀಡಿ ಪರಿಶೀಲಿಸಿದರು. ತಹಶೀಲ್ದಾರ್ ಕೆ ಆನಂದಶೀಲ್ ಅವರಿಂದ ಸಂತ್ರಸ್ತರ ಸ್ಥಳಾಂತರ ಕಾಳಜಿ ಕೇಂದ್ರ ಸೇರಿದಂತೆ ಇನ್ನಿತರೆ ಮಾಹಿತಿ ಪಡೆದ ಅವರು ಯಾವುದೇ ಮಾನವ ಹಾನಿಯಾಗದಂತೆ ಅಧಿಕಾರಿಗಳು ಸ್ಥಳದಲ್ಲಿದ್ದು ಜನರನ್ನು ಸಂರಕ್ಷಿಸಬೇಕು ಎಂದರು. ಇದಲ್ಲದೆ ಕೂಡಿಯಲ್ಲಿ ತೆರೆಯಲಾಗಿರುವ ಕಾಳಜಿ ಕೇಂದ್ರಕ್ಕೂ ಭೇಟಿ ನೀಡಿದ ಪ್ರಾದೇಶಿಕ ಆಯುಕ್ತರು ಸಂತ್ರಸ್ತರಿಗೆ ಗುಣಮಟ್ಟದ ಊಟೋಪಚಾರದ ವ್ಯವಸ್ಥೆ ಮಾಡಬೇಕು, ನಿರಂತರವಾಗಿ ಆರೋಗ್ಯ ತಪಾಸಣೆ ಮಾಡಬೇಕು, ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು, ಎಲ್ಲ ರೀತಿಯ ಅಗತ್ಯ ಮೂಲಸೌಕರ್ಯ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ದಸರಾ ಹಬ್ಬದ ಪ್ರಯುಕ್ತ ಶನಿವಾರ ವೈಷ್ಣೋದೇವಿ ದೇವಸ್ಥಾನದಲ್ಲಿ ಮಾತಾ ಕಿ ಚೌಕಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು. ಕಲಬುರಗಿ ನಗರದ ಆಳಂದ್ ಚೆಕ್ ಪೋಸ್ಟ್ ಬಳಿ ಇರುವ ವೈಷ್ಣೋದೇವಿ ದೇವಸ್ಥಾನದಲ್ಲಿ ಇದೇ ಶನಿವಾರ ಸಂಜೆ 6:30ರಿಂದ 9:30ರವರೆಗೆ ಮಾತಾ ಕಿ ಚೌಕಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆದುಕೊಂಡು ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾದರು. संसार में माता मेरी रक्षा करो, रक्षा करो, रक्षा करो मातेश्वरी, दास के कष्ट मिटाओ, दास की रक्षा को सदा शेर चढ़ी बनाओ। भगवते 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 माँ भगवते ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದ್ದರು. ಸೇಡಂ ತಾಲೂಕಿನಲ್ಲಿ ಸಚಿವ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಮಳೆ ಹಾನಿ ಪ್ರವಾಹ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ. ಸಂತ್ರಸ್ತರ ನೆರವಿಗೆ ಬರಬೇಕಾದ ಶಾಸಕರು ಅವರ ಪುತ್ರನ ಅಧಿಕಾರಕ್ಕಾಗಿ ಪರಿತಪಿಸುತ್ತಿದ್ದಾರೆ. ಜೆಡಿಎಸ್ ಮುಖಂಡ ರಾಜ್ ಪಟೇಲ್ ಆರೋಪ. ಸಾಯಿರಾಮ್ ಯುವಕ ಸಂಘ ಹಾಗೂ ಸಾಯಿರಾಮ್ ಮಹಿಳಾ ಸಂಘದ ವತಿಯಿಂದ 6ನೇ ವರ್ಷದ ದಾಂಡಿಯಾ ನೃತ್ಯ. ಕಲ್ಯಾಣ ಕರ್ನಾಟಕ ಕೋಗಿಲೆ ಆಡಿಷನ್ ಸೀಸನ್ 3. ಪ್ರಾದೇಶಿಕ ಆಯುಕ್ತರಿಂದ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.